ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾನವಿ. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಫಾಲೋ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ ವಿಡಿಯೋ ಮುಗಿದ ಮೇಲೆ. ಸೊ ಡಿಸ್ಕ್ರಿಪ್ಷನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡೋದ್ರ ಜೊತೆಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಸಂಜೆ 5 ಗಂಟೆಯಿಂದ ಖಾತೆಗಳಿಗೆ ಜಮಾ. ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ 2,000 ಹಣ ಕೂಡ ಜಮಾ ಆಗ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ 4,000 ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ 5 ಗಂಟೆಯಿಂದ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ, ಹಾಗೆಯೇ ಕೇಂದ್ರ ಸರ್ಕಾರದಿಂದ ಬರುವಂತಹ 2,000 ಹಣ ಯಾವ ಖಾತೆಗಳಿಗೆ ಹಣ ಜಮಾ ಆಗತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ನಿಮಗೆ ಸಿಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ 5 ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಹಾಗೆ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು, ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎಲ್ಲ ಯೋಜನೆಗಳು ಕೂಡ ಬಹಳ ಅತ್ಯುತ್ತಮವಾಗಿ ಕೆಲಸದಲ್ಲಿ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದೆ ಅಂತಲೇ ಹೇಳ್ಬೋದು. ಆದರೆ ಈ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಸರಿಯಾದ ಟೈಮಿಗೆ ಹಣ ಬರ್ತಾ ಇಲ್ಲ. ಪ್ರತಿ ತಿಂಗಳು ಕೂಡ ಹಣವನ್ನು ರಾಜ್ಯ ಸರ್ಕಾರ ಖಾತೆಗಳಿಗೆ ಜಮಾ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಸಾಕಷ್ಟು ಜನರ ಅರ್ಜಿಗಳು ಕೂಡ ಮಧ್ಯದಲ್ಲೇ ಕ್ಯಾನ್ಸಲ್ ಆಗಿದೆ. 2-3 ತಿಂಗಳು ಬಂದಿದೆ, ಹಣ ಕ್ಯಾನ್ಸಲ್ ಆಗಿದೆ. ಇನ್ನು ಕೆಲವರಿಗೆ 15 ತಿಂಗಳ ತನಕನೂ ಖಾತೆಗೆ ಹಣ ಜಮಾ ಆಗ್ತಾ ಇದೆ. ಇನ್ನು ಕೆಲವರಿಗೆ 20 ತಿಂಗಳ ತನಕನೂ ಹಣ ಖಾತೆಗೆ ಬಂದಿದೆ. ಈಗ ಹಣ ಸರಿಯಾಗಿ ಬರ್ತಾ ಇಲ್ಲ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಈ ನಡುವೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಂತಿರುವಂತಹ ಮಹಿಳೆಯರಲ್ಲಿ ಇವರೇನು ಪ್ರತಿ ತಿಂಗಳು ಹಣವನ್ನ ಹಾಕ್ತಾರೋ ಅಥವಾ ಇಲ್ಲ, ಹಾಕದಾದ್ರೆ ಸರಿಯಾಗಿ ಪ್ರತಿ ತಿಂಗಳು ಹಣವನ್ನ ಹಾಕಬೇಕು. ಸ್ವಲ್ಪ ದಿನ ಹಣವನ್ನ ಹಾಕುವಂಥದ್ದು, ಸ್ವಲ್ಪ ದಿನ ಹಣವನ್ನ ನಿಲ್ಲಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರಿಗೆ ಗೊಂದಲವನ್ನ ಕೂಡ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳ ದೊಡ್ಡದಾಗಿರುವಂತಹ ತೀರ್ಮಾನವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೋಟ್ಯಾಂತರ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅನ್ನೋ ಒಂದು ಯೋಜನೆಯನ್ನ ಬಿಡುಗಡೆ ಮಾಡಿ ಇದರಿಂದ ಸಾಕಷ್ಟು ಜನರಿಗೆ ಸಹಾಯ ಆಗಿದೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ನಮಗೆ ಏನೋ ಒಂದು ಚಿಕ್ಕ ಮಟ್ಟಿಗೆ ಸಹಾಯ ಆಗಿದೆ ಅಂತ. ಇನ್ನು ಕೆಲವರು ಇಲ್ಲ, ಇದರಿಂದ ಸಹಾಯ ಇಲ್ಲ, ದಯವಿಟ್ಟು ಈ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ಈ ಹಿಂದೆ ಈ ಯೋಜನೆಯನ್ನ ಸ್ಟಾಪ್ ಮಾಡಬೇಕು, ಈಗ ಖರ್ಚು ಮಾಡಿರುವಂತಹ ಹಣವನ್ನ ಮುಂದಿನ ದಿನಗಳಲ್ಲಿ ನಮಗೆ ಟ್ಯಾಕ್ಸ್ ಮುಖಾಂತರನೋ ಅಥವಾ ಬೇರೆ ಬೇರೆ ತರಕಾರಿಗಳ ಬೆಲೆಯನ್ನ ಅಥವಾ ವಸ್ತುಗಳ ಬೆಲೆಯನ್ನ ಜಾಸ್ತಿ ಮಾಡಿ ಅದರಿಂದ ಸಂಗ್ರಹ ಮಾಡುವಂತ ಹಣದಲ್ಲಿ ಈ ಉಚಿತ ಬಸ್ ಪ್ರಯಾಣ, ಹಾಗೇನೆ ಗೃಹಲಕ್ಷ್ಮಿ ಯೋಜನೆ, ಈ ರೀತಿ ಯೋಜನೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನೆಲ್ಲ ಸ್ಟಾಪ್ ಮಾಡಬೇಕು. ದಿನಸಿ ಸಾಮಗ್ರಿಗಳು ಹಾಗೆ ದಿನ ಪ್ರತಿನಿತ್ಯ ಉಪಯೋಗಿಸುವಂತಹ ತರಕಾರಿಗಳಾಗಿರ್ಬೋದು, ಬೇರೆ ಬೇರೆ ಪದಾರ್ಥಗಳ ಬೆಲೆಯನ್ನ ಕಡಿಮೆ ಮಾಡಿ ಅಂತ ಜನರು ಈಗ ಮುಂಚೆ ಹಾಗೆ ವಿರೋಧ ಪಕ್ಷದವರು ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ಆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾವುದಕ್ಕೂ ಕೂಡ ತಲೆಯನ್ನ ತಗ್ಗಿಸದೆ ಈ ಯೋಜನೆಗಳನ್ನ ಇನ್ನೂ ಕೂಡ ಜಾರಿಯಲ್ಲಿಟ್ಟಿದೆ ಅಂತಾನೆ ಹೇಳ್ಬೋದು. ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಹಣವನ್ನ ಕೊಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ ಹಣವನ್ನ ಹಾಕ್ತಾನೆ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಯಾಕಂದ್ರೆ ಹಣವನ್ನ ಹಾಕ್ತಾ ಇದ್ದಾರೆ. ಈ ತಿಂಗಳಾಗಿಲ್ಲ ಅಂದ್ರೆ ಮುಂದಿನ ತಿಂಗಳಾಗ್ತಾರೆ, ಮುಂದಿನ ತಿಂಗಳಾಗಿಲ್ಲ ಅಂದ್ರೆ ಅದಕ್ಕೂ ಮುಂದಿನ ತಿಂಗಳಾಗ್ತಾರೆ, ಅಥವಾ 2 ಮಂತ್ಸೋ 3 ಮಂತ್ಸೋ ಈ ರೀತಿ ಗ್ಯಾಪ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾರೆ. ಈ ಹಿಂದೆ ಹಾಸನಾಂಬ ದೇವರ ದರ್ಶನದ ಸಮಯದಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಚಿವರಾಗಿರುವಂತವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ, ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತೀವಿ ಅಂತ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದ್ರು ಅಂತಾನೆ ಹೇಳ್ಬೋದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸಾಕಷ್ಟು ದಿನಗಳಿಂದ ಸರಿಯಾದ ಟೈಮಲ್ಲಿ ಹಣವನ್ನ ಬರ್ತಾ ಇಲ್ಲ. ಈಗ ಜನರು ಅದನ್ನ ಫೋರ್ಸಬಲಿ ಕೇಳೋದ್ರಿಂದನೋ ಅಥವಾ ಮೀಡಿಯಾದವರು ಅದನ್ನ ಕೇಳೋದ್ರಿಂದನೋ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬರ್ತಾ ಇದೆ ಅಂತ ಹೇಳ್ಬೋದು. ಅದನ್ನ ಹೊರತುಪಡಿಸಿ ಪ್ರತಿ ತಿಂಗಳು ಇಷ್ಟನೇ ತಾರೀಕೆ ಹಣವನ್ನ ಜಮಾ ಮಾಡ್ತಾ ಇಲ್ಲ, ಅಥವಾ 2 ತಿಂಗಳಿಗೋ 3 ತಿಂಗಳಿಗೋ ಈ ರೀತಿ ಹಣವನ್ನ ಹಾಕ್ತಾ ಇದ್ದಾರೆ. ಆದ್ರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಸರ್ ಅವರು ಏನಂತ ಹೇಳಿದ್ರು, ನಾವು ತಿಂಗಳ ಹಾಕ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಹಣವನ್ನ ಹಾಕ್ತೀವಿ, 2 ತಿಂಗಳಿಗೆ ಒಂದ್ಸರಿನೋ 3 ತಿಂಗಳಿಗೆ ಒಂದ್ಸರಿನೋ ನಾವು ಹಣವನ್ನ ಜಮಾ ಮಾಡ್ತೀವಿ. ಸೊ ಈಗ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರಿಗೂ ಕೂಡ ನಾವು ಪ್ರತಿ ತಿಂಗಳು ಹಣವನ್ನ ಕೊಡ್ತಾ ಇಲ್ಲ, 2 ತಿಂಗಳಿಗೆ ಒಂದ್ಸರಿನೋ 3 ತಿಂಗಳಿಗೆ ಒಂದ್ಸರಿ ಹಣವನ್ನ ಹಾಕ್ತಾ ಇದೀವಿ.
ಆ ರೀತಿಯಾಗಿ ನಾವು ಹಣವನ್ನ ಹಾಕ್ತೀವಿ ಅಥವಾ ಯೋಜನೆಯನ್ನ ಸ್ಟಾಪ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಈ ಹಿಂದೆ ಒಂದು ಮುಖ್ಯಮಂತ್ರಿಗಳಾಗಿರುವಂತಹ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ. ಅದನ್ನ ಸಾಕಷ್ಟು ಜನ ವಿರೋಧವನ್ನ ಕೂಡ ಮಾಡ್ತಾರೆ. ಕೆಲವರು ಹಣ ಬರ್ತಾ ಇದೆಯಲ್ಲ, ಇವತ್ತು ಬರುತ್ತೋ ನಾಳೆ ಬರುತ್ತೋ, ಡೆಫಿನೆಟ್ಲಿ ಹಣ ಸಿಗತ್ತಾ, ಅದು ಇಂಪಾರ್ಟೆಂಟ್ ಅಂತ ಕೂಡ ಹೇಳೋರು ಎಷ್ಟೋ ಜನ ಇದ್ದಾರೆ. ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಉಚಿತ 2,000 ಹಣದಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು. ಉಪಯೋಗ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗತ್ತೆ. ಸಾಕಷ್ಟು ಜನ ಅಲ್ಲ, ತುಂಬಾ ಕೋಟ್ಯಾಂತರ ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ. ಎಷ್ಟೋ ಜನಕ್ಕೆ 10,000 ಸಂಬಳ ಪಡ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ, 5,000 ಸಂಬಳ ಪಡ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ, 1 ಕೋಟಿ ಸಂಬಳ ಪಡ್ಕೊಂಡವರು ಇರ್ಬೋದು. ಯಾಕಂದ್ರೆ ಈಗ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡುವವರು, ಬೇರೆ ಬೇರೆ ಉದ್ಯೋಗಗಳಲ್ಲಿ ಅಥವಾ ಓನ್ ಬಿಸ್ನೆಸ್ ಅನ್ನ ಮಾಡ್ತಾ ಇರೋರು ಸಾಕಷ್ಟು ರೀತಿಯಲ್ಲಿ ಕೋಟಿ ರೀತಿ ಹಣವನ್ನ ಪಡ್ಕೊಂತಾರೆ. ಆದ್ರೆ ಇಲ್ಲಿ 5,000, 10,000 ಅಥವಾ 50,000 ಹಣವನ್ನ ಪಡ್ಕೊಂತ ಇರೋರಿಗೆ ಇದೊಂದು ಇಂಪಾರ್ಟೆಂಟ್ ಹಣ ಆಗ್ಬೋದು. ಅಥವಾ 1 ಲಕ್ಷ ಹಣವನ್ನ ಪಡ್ಕೊಂತಿರೋರಿಗೂ ಕೂಡ ಕೆಲವೊಂದು ಟೈಮಲ್ಲಿ 2,000 ರೂಪಾಯಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈಗ ನೀವು ನೋಡ್ಬೋದು, 2,000 ರೂಪಾಯಿಂದ ಒಂದು ಚಿಕ್ಕ ಪುಟ್ಟದಾಗಿರುವಂತ ಒಂದು ಮನೆಗೆ ರೇಷನ್ ಆಗಿರ್ಬೋದು, ಟ್ಯೂಷನ್ ಫೀಸ್ ಆಗಿರ್ಬೋದು, ಒಂದೇ ಸರಿ ಅದೇ ಹಣದಲ್ಲಿ ಎಲ್ಲದನ್ನು ಪೂರೈಸಕ್ಕಾಗತ್ತೆ ಅಂತ ನಾನು ಈ ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಅದನ್ನ ಜೊತೆಗೆ ಸೇರಿಸಿದ್ರೆ, ಹಣಿ ಸೇರಿದ್ರೆ ಹೇಗೆ ಹಳ್ಳ ಅಂತೀವೋ ಅದೇ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯ ಆಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಆ ರೀತಿಯಲ್ಲಿ ಉಪಯೋಗ ಆಗ್ತಾ ಹೋಗುತ್ತೆ. ಇದು ಬಹಳವಾಗಿ ನೆನ್ಪಿಟ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಹಣವನ್ನ 5 ಗಂಟೆಯಿಂದ ಖಾತೆಗಳಿಗೆ ಜಮಾ ಮಾಡ್ತೀವಿ ಏನಿದ್ದಾರೆ. ಸೊ ಯಾವಾಗ ಹಣ ಬರುತ್ತೆ ಅನ್ನೋದು ಒಂದಿಷ್ಟು ಜನಕ್ಕೆ ಪ್ರಶ್ನೆ ಆದ್ರೆ, ಸದ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಕಿಸಾನ್ ಯೋಜನೆ, PM ಕಿಸಾನ್ ಯೋಜನೆ ಅಂತ ಒಂದು ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನ ಅರ್ಜಿಯನ್ನ ಹಾಕಿದ್ದೀರಾ. ಇದರಿಂದ ಪ್ರತಿ ತಿಂಗಳು 2,000 ಹಣವನ್ನ ಪಡ್ಕೊಂತಾ ಇದ್ದೀರಾ. ಈಗ ಆ ಹಣವನ್ನ ಬಿಡುಗಡೆ ಮಾಡಿದರೆ ಸಾಕಷ್ಟು ಜನರಿಗೆ 2,000 ಹಣ ಕೂಡ ಬಿಡುಗಡೆ ಆಗಿದೆ. ನೀವು ಏನಾದ್ರು PM ಕಿಸಾನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮಗೂ ಕೂಡ ಹಣ, ಗೃಹಲಕ್ಷ್ಮಿ ಯೋಜನೆ ಹಣದ ಜೊತೆಗೆ ಈ ಹಣವೂ ಕೂಡ ಜಮಾ ಆಗಿದೆ. ಎಷ್ಟೋ ಜನರಿಗೆ ಕಿಸಾನ್ ಯೋಜನೆ ಹಣ ಈಗಾಗಲೇ ಬಂದಿದೆ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ನೋಡ್ತಾ ಇರೋರು ಯಾರಿಗಾದ್ರೂ PM ಕಿಸಾನ್ ಯೋಜನೆಯಲ್ಲಿ ಅರ್ಜಿಯನ್ನು ಹಾಕಿ ಹಣವನ್ನ ಪಡ್ಕೊತಾ ಇದ್ರೆ, ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೇನೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅನ್ನೋದು ನನ್ನ ಒಪಿನಿಯನ್. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನ ಒಂದು ತಿಳಿಸ್ಕೊಡಿ. ಯಾಕಂದ್ರೆ ಪ್ರತಿಯೊಬ್ಬರ ಒಪಿನಿಯನ್ ಇಂಪಾರ್ಟೆಂಟೇ. ಹಾಗೊಂದು ಕಾರಣದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.